ಎಚ್.ಡಿ. ಕುಮಾರಸ್ವಾಮಿ ಎಡಿಜಿಪಿ ಚಂದ್ರಶೇಖರ್ ಕೇಸಿನ ವಿಚಾರ. ಈ ಕೇಸಿನ ವಿಚಾರವಾಗಿ ಇಬ್ಬರ ಮಧ್ಯೆ ಇವತ್ತು ಸಂಧಾನ. ಕುಮಾರಸ್ವಾಮಿ ಮತ್ತು ಎಡಿಜಿಪಿ ಚಂದ್ರಶೇಖರ್ ಮಧ್ಯೆ ಇವತ್ತು ಸಂಧಾನ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಸಮ್ಮುಖದಲ್ಲಿ ಸಂಧಾನ ಸಭೆ ನಡೆಯಲಿದೆ. ಮಾತುಕತೆ ಮೂಲಕ ವಿವಾದವನ್ನ ಬಗೆಹರಿಸಿಕೊಳ್ಳುವುದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಸಂಧಾನಕಾರರಾಗಿ ನಿವೃತ್ತ ನ್ಯಾಯಮೂರ್ತಿ ಎಎಸ್ ಓಕಾ ನೇಮಕ ಆಗಿದ್ದಾರೆ. ಶಾಂತಿನಗರದಲ್ಲಿ ಇರುವಂತಹ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಸಂಧಾನ ಸಭೆ ನಡೆಯಲಿದೆ. ಮಾತುಕತೆಯ ಮೂಲಕ ವಿವಾದವನ್ನ ಬಗೆಹರಿಸಿಕೊಳ್ಳುವುದಕ್ಕೆ ಕೋರ್ಟ್ ಹೇಳಿತ್ತು. ಅದೇ ಪ್ರಕಾರವಾಗಿ ಇವತ್ತು ಸಂಧಾನ ಸಭೆ ನಡೆಯಲಿದೆ. ನನ್ನನ್ನ ಕನಿಷ್ಠ 15 ದಿನ ಜೈಲಿಗೆ ಹಾಕಬೇಕು ಅಂತ ಷಡ್ಯಂತ್ರ ನಡೀತಾ ಇದೆ. ನನ್ನನ್ನ ಜೈಲಿಗೆ ಹಾಕೋದಕ್ಕೆ ಸರ್ಕಾರದಲ್ಲಿ ಇಂಥ ಷಡ್ಯಂತ್ರ ನಡೀತಿದೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. 11 ವರ್ಷಗಳಾದ್ರೂ ಕೇಸ್ ಇದೆ, ಮೆರಿಟ್ ಮೇಲೆ ಕೇಸ್ ನಡೀಲಿ. ಕುಮಾರಸ್ವಾಮಿ ಅವರಿಗೆ ಇಕ್ಕಟ್ಟು ಅಂತ. ಇಕ್ಕಟ್ಟು ಇಲ್ಲ, ಬಿಕ್ಕಟ್ಟು ಇಲ್ಲ. ನನಗವರು ಬಳಸಿದ ಪದ ಎಷ್ಟು ಸಮಂಜಸ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿರ್ತಕ್ಕಂಥ ವಿಷಯದಲ್ಲಿ ನಾನು ಅವ್ರ ಬಗ್ಗೆ ಕಾಮೆಂಟ್ಸ್ ಮಾಡಿದ್ದೇನೆ. ಇದು ಉದ್ದಡತನ ಅಂತ ಹೇಳಿ. ನನ್ನ ತನಿಖೆ ಮೇಲೆ, ನನ್ನ ಕೇಸ್ ಮೇಲಲ್ಲ. ನಾನು ಮುಖ್ಯಮಂತ್ರಿ 14 ತಿಂಗಳಿದ್ನಲ್ಲ. ಈಗೆಲ್ಲ ಮೂಢ ಪ್ರಕರಣ, ನಿಮ್ಮ ರೀಡು ಪ್ರಕರಣ ಎಲ್ಲ ಮುಚ್ಕೊಂಡಿಲ್ವಾ? ಆ ರೀತಿ ಅದನ್ನೆಲ್ಲ ಕ್ಲೋಸ್ ಮಾಡ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಇರಲಿಲ್ವಾ? 14 ವರ್ಷದಿಂದ ಇಟ್ಕೊಂಡು ಕೂತವ್ರೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇನ್ನೂ ಇದೆ. ಅದು ಜಾಮೀನು ತಗೊಂಡಿದ್ವಿ. ಯಾಕೆಂದರೆ ಸಿದ್ದರಾಮಯ್ಯರ ಕಾಲದಲ್ಲಿ 2016-17 ಇದ್ರಲ್ಲ, ನನ್ನನ್ನು ಒಂದು ದಿನವಾದರೂ ಅರೆಸ್ಟ್ ಮಾಡಲೇಬೇಕು ಅಂತ ಪ್ರಯತ್ನ ಪಟ್ಟರು. ನಾನು ಆಗ ಜಾಮೀನು ತಗೊಂಡೆ. ಜಾಮೀನು ತಗೊಂಡೋದ್ರೆ ಅವರು ಕೇಸಲ್ಲಿ ಬರ್ಕತ್ತಾರೆ, ಕುಮಾರಸ್ವಾಮಿಯವರನ್ನು ಅರೆಸ್ಟ್ ಮಾಡಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದೇವೆ ಅಂತ ಫೈಲಲ್ಲಿದೆ. ಇದನ್ನು ಜಾಮೀನನ್ನು ಏನಾದರೂ ಮಾಡಿ ಮತ್ತೆ ಕೋರ್ಟ್ ಮುಂದೆ ಹೋಗಿ ಇದನ್ನು ಏನಾದರೂ ಮಾಡಿ ತೆಗೆಸಬೇಕು, ವಿತ್ಡ್ರಾ ಮಾಡಿಸಬೇಕು. ಇದು ಸರ್ಕಾರದಲ್ಲಿ ನಡೆದಿರ್ತಕ್ಕಂಥದ್ದು. ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನನ್ನ ಮೇಲಿರ್ತಕ್ಕಂಥ ಕೇಸ್ಗಳನ್ನು ಮುಚ್ಚಾಕೊಳ್ಳಿಕ್ಕೆ ಹೋಗಿಲ್ಲ. ಮೆರಿಟ್ ಮೇಲೆ ತೀರ್ಮಾನ ಅವ್ರು ಯಾವಾಗ ಬೇಕಾದ್ರೂ ತಗೊಳ್ಳಿ ಅಂತ ಬಿಟ್ಟಿದ್ದೀನಿ. 14 ವರ್ಷ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.